ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಅವರೇ ರಾಜರತ್ನಂ ಪಾಠದೊಳಗೆ ಕವಿ ಪರಿಚಯ ಮತ್ತು ಪುಟ ಸಂಖ್ಯೆ 1ರಲ್ಲಿರುವಂತಹ ಸಾರಾಂಶವನ್ನು ಈಗಾಗಲೇ ನೋಡಿದ್ದೀವಿ. ಇಂದು ಪುಟ ಸಂಖ್ಯೆ 2ರಲ್ಲಿರುವಂತಹ ಪಾಠದ ಸಾರಾಂಶವನ್ನು ತಿಳಿತಾ ಹೋಗೋಣ. ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ, ಮೈ ಮೇಲೆ ನಸುಕಂದು ಧೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದೆವು. ಅಂದರೆ ಇವರು ಬಾಲ್ಯದಲ್ಲಿ ತೇಜಸ್ವಿ ಅವರು ಹೇಳ್ತಾ ಹೋಗ್ತಾರ. ಒಂದು ಸಾರಿ ಅವ್ರ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ರು. ಆ ವ್ಯಕ್ತಿಯ ವೇಷಭೂಷಣ ಹೇಗಿತ್ತು ಅಂತ ಅವರಲ್ಲಿ ಹೇಳ್ತಾರೆ. ಬಿಳಿಯ ಅಡ್ಡ ಪಂಚೆ, ಅವರು ಬಿಳಿಯ ಲುಂಗಿಯನ್ನ ಹಾಕ್ಕೊಂಡಿದ್ರು. ಬಿಳಿಯ ಅಂಗಿ, ಮೈ ಮೇಲೆ ನಸುಕಂದು ಧೋತ್ರ ಹೊದ್ದವರೊಬ್ಬರು, ನಸುಕಂದು ಬಣ್ಣದ ಶಾಲನ್ನ ಹಾಕೊಂಡು ಅವ್ರ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ರು. ಆ ವ್ಯಕ್ತಿ ಅವರ ಮನೆ ಬಾಗಿಲನ್ನ ತೆಗಿಲಿಕ್ಕೆ ಸಾಹಸವನ್ನ ಪಡ್ತಾ ಇದ್ರು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂತಹ ಚೀಲವಿತ್ತು. ಅವರು ಹೆಗಲಿಗೊಂದು ಚೀಲವನ್ನ ಹಾಕೊಂಡು ಬಂದಿದ್ರು. ಮನೆಯ ಚಿಕ್ಕ ಗೇಟನ್ನ ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಏನೋ ಗೇಟಿನಲ್ಲಿ ಸಮಸ್ಯೆ ಇರಬಹುದು. ಆ ಗೇಟನ್ನು ಹೊಸದಾಗಿ ಬಂದ ವ್ಯಕ್ತಿಗಳಿಗೆ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಅದನ್ನು ಎತ್ತಿ ಅದನ್ನು ಅಲಗಾಡಿಸಿ ತೆಗೆದಾಗ ಮಾತ್ರ ಆ ಗೇಟ ತೆಗಿಲಿಕ್ಕೆ ಬರ್ತಿತ್ತು. ಅದು ಸ್ವಲ್ಪ ಹೊರಗಿನಿಂದ ಕಷ್ಟ ಇತ್ತು. ಅದನ್ನು ಹೇಳ್ತಾರವರು. ಅವರನ್ನು ನೋಡಿದ ಚೈತ್ರ ಇವ ಕುವೆಂಪು ಅವರ ಮಗ, ಕೋಕಿಲೋದಯ ಚೈತ್ರ ಅಂತ ಹೇಳಿ, ಮುಂದೆ ಹೋಗಪ್ಪ ಎಂದು ಕೂಗಿದ. ಯಾಕಂದ್ರೆ ಈಗಾಗಲೇ ಅವ್ರು ಹೇಳಿದ್ರು, ನಿಮ್ಮ ಮೊದಲೇ ಪುಟದೊಳಗೆ ನೀವು ನೋಡಿರಿ, ಯಾರೇ ಅವರು ಮನೆಗೆ ಬಂದ್ರು ಎಲ್ಲರೂ ಸೇರಿ ಏನು ಮಾಡ್ತಿದ್ರು, ಮುಂದೆ ಹೋಗು ಅಂತ ಹೇಳಿ ಕೂಗ್ತಾ ಇದ್ರು. ಯಥಾ ಪ್ರಕಾರ ಅವ್ರು ಏನು ಮಾಡಿದ್ರು, ಮುಂದೆ ಹೋಗು ಅಂತ ಹೇಳಿ ಚೈತ್ರ ಹೇಳಿದ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸಿದ್ದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು. ಆದರೆ ಆ ವ್ಯಕ್ತಿ ಮುಂದೆ ಹೋಗಂದ್ರೂ ಹೋಗ್ಲಿಲ್ಲವ. ಆತ ಮತ್ತೆ ಏನು ಮಾಡ್ದ, ತನ್ನ ಪ್ರಯತ್ನವನ್ನ ಸ್ಟಾರ್ಟ್ ಮಾಡ್ದವ. ಮತ್ತೆ ಆ ಗೇಟನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ದ. ಆದ್ದರಿಂದ ಎಲ್ಲರೂ ಸಾಮೂಹಿಕ ಅಂದ್ರೆ ಒಟ್ಟಾರೆಯಾಗಿ, ಈಗ ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕವಾಗಿ ಸಮವಸ್ತ್ರ ಅಂತ ಹೇಳ್ತೀವಲ್ಲ, ಎಲ್ಲರೂ ಸೇರಿ ಒಂದೇ ಥರ ಧರಿಸೋ ಬಟ್ಟೆ, ಅದನ್ನು ಸಾಮೂಹಿಕ ಅಂತ ಕರಿತೀವಿ. ಇಲ್ಲಿ ಸಾಮೂಹಿಕ ಅಂದ್ರೆ ಎಲ್ಲರೂ ಸೇರಿ ಏನು ಮಾಡಿದ್ರು, ಮುಂದೆ ಹೋಗು ಅಂತ ಹೇಳಿ ಅವರು ಜೋರಾಗಿ ಕಿರ್ಚಿದ್ರು. ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಅವರೆಲ್ಲರೂ ಸೇರಿ ಕಿರ್ಚಿದ್ರು ಸಹಿತ ಆ ವ್ಯಕ್ತಿ ಏನು ಮಾಡ್ದ, ಮುಂದೆ ಹೋಗಲಿಲ್ಲ. ಆತ ಅಲ್ಲೇ ನಿಂತಿದ್ದ. ಅದಕ್ಕಾಗಿ ಎಲ್ಲ ಮಕ್ಕಳು ಸೇರಿ ಏನು ಮಾಡಿದ್ರು, ಕುವೆಂಪು ಅವ್ರ ಹತ್ರ ಯಾರೋ ಬಂದಾರಂತೇಳಿ ಚಾಡಿ ಹೇಳಲಿಕ್ಕೆ ಹೋದರು. ಬಂದ ವ್ಯಕ್ತಿ ಏನು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಇವ್ರ ತಲೆಯೊಳಗೆ ಏನಿತ್ತು ಅಂದ್ರೆ, ಬಂದವರೆಲ್ಲ ಭಿಕ್ಷುಕರೇ ಅಂತ ಹೇಳಿ ತಿಳಿದಿದ್ರು. ಆದ್ರೆ ಭಿಕ್ಷುಕರಂದ್ರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಅವ್ರ ಕೈಯೊಳಗೆ ಒಂದು ಭಿಕ್ಷಾ ಪಾತ್ರೆ ಇರ್ತದ, ಮೈ ಮೇಲೆಲ್ಲ ಕೊಳಕು ಬಟ್ಟೆ ಇರ್ತದ, ಅವ್ರ ತಲೆಯನ್ನು ಸರಿಯಾಗಿ ಬಾಚಿರಂಗಿಲ್ಲ, ಹೌದಾ, ಸರಿಯಾಗಿ ಸ್ನಾನ ಮಾಡಿರಂಗಿಲ್ಲ, ಹೌದಾ, ಅವ್ರ ಮೈಯೆಲ್ಲ ಕೊಳೆ ಆಗಿರ್ತದ. ಈ ರೀತಿ ನಾವು ತಿಳಿದಿರ್ತೀವಿ ಭಿಕ್ಷುಕರಂದ್ರೆ. ಆದರೆ ಈ ವ್ಯಕ್ತಿ ಭಿಕ್ಷುಕರ ಥರ ಇರಲಿಲ್ಲ. ಅದು ಹೇಳ್ತಾರೆ ನೋಡ್ರಿ, ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಅವರು ಭಿಕ್ಷುಕರ ಥರ ಕಾಣಿಸ್ತಿರ್ಲಿಲ್ಲ. ಆದರೂ ನೋಡ್ರಿ, ಮತ್ತೆ ಹೇಳ್ತಾರೆ ಅವರು, ಭಿಕ್ಷುಕರ ಅಲ್ಲ ಅಂದ್ರೂ ಮತ್ತು ಕೆಲವೊಂದು ವ್ಯಕ್ತಿಗಳು ಸಹ ಬರ್ತಿರ್ತಾರಲ್ಲ, ವೇಷ ಧರಿಸ್ಕೊಂಡು ಬರ್ತಿರ್ತಾರೆ ನೋಡ್ರಿ, ವೇಷ ಬದಲಾಯಿಸ್ಕೊಂಡು ಬರ್ತಿರ್ತಾರೆ, ಅದನ್ನು ಹೇಳ್ತಾರವರು. ಆದರೆ ಅನೇಕ ದಾಸಯ್ಯರಂದ್ರೆ ದೇವರ ಹೆಸರಲ್ಲೇ ಬರ್ತಿರ್ತಾರೆ ನೋಡ್ರಿ, ಹೆಸರು ಹೇಳ್ಕೊಂತ ನಾವು ಹಿಂಗೆ ಸೇವಕರದೀವ್ರಿ. ದಾಸ ಅಂದ್ರೆ ನಾವು ಸೇವಕ ಅಂತ ಕರಿತೀವಿ. ಇಂಥ ದೇವ್ರ ಭಕ್ತರದೀವಿ, ನಾವು ಸೇವಕರದೀವಿ ಅಂಥೇಳಿ ಹೇಳ್ಕೊಂಡು ಬರ್ತಿರ್ತಾರೆ. ಮಾರಿ ಭಕ್ತರು ಕೆಲವೊಂದು ದೇವ್ರ ಫೋಟೋಗಳನ್ನು ಹಿಡ್ಕೊಂಡು ಬಂದಿರ್ತಾರೆ. ಎಂಥೆಂಥವಕ್ಕೂ ಚಂದ ವಸೂಲಿ ಮಾಡಲು ಕೆಲವೊಂದು ದೇವ್ರ ಹೆಸರು ಹೇಳ್ಕೊಂಡು, ಚಂದ ಅಂದ್ರೆ ಈಗ ಪಟ್ಟಿ ವಸೂಲಿ ಮಾಡ್ತಾರಲ್ಲ ಜಾತ್ರೆ ಒಳಗದು, ಅದಕ್ಕೆ ಚಂದ ವಸೂಲಿ ಅಂತ ಕರೀತಾರೆ, ಹೌದಾ. ಯಾವುದೋ ಒಂದು ನಾವು ಅನಾಥಾಶ್ರಮ ಕಟ್ಟಿವಿ, ಅದಕ್ಕೆ ನಾವು ಚಂದ ವಸೂಲಿ ಮಾಡ್ತೀವಿ ಅಂಥೇಳಿ ಕೆಲವೊಂದು ಜನ ಬರ್ತಿರ್ತಾರೆ. ಅದನ್ನು ಅವ್ರು ಹೇಳ್ತಾರೆ, ಎಂಥೆಂಥವಕ್ಕೂ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ ಆಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು.
ಅಂದರೆ ಹಲವಾರು ಕಾರಣಗಳನ್ನು ಇಟ್ಟುಕೊಂಡು ಅವರು ಭಿಕ್ಷೆಗೆ ಬರ್ತಿರ್ತಾರೆ ಸಾಮಾನ್ಯವಾಗಿ. ಅದಕ್ಕಂಥೇಳಿ ನಾವು ಅವ್ರು ಯಾರೇ ಬಂದ್ರೂ ಗುರುತು ಪರಿಚಯ ಇರಲಾರ್ದವ್ರನ್ನ ನಾವು ಮನೆಯೊಳಗೆ ಸೇರಿಸ್ತಾ ಇರಂಗಿಲ್ಲ. ಅವರನ್ನು ಭಿಕ್ಷುಕರಂತೇಳಿ ನಾವು ತೀರ್ಮಾನ ಮಾಡ್ತಿದ್ವಿ ಅಂತೇಳಿ ಅವ್ರು ಹೇಳ್ತಾರೆ. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ಎಲ್ಲರೂ ಸೇರಿ ಒಟ್ಟಿಗೆ ಏನು ಮಾಡಿದರು, ಒಬ್ಬ ವ್ಯಕ್ತಿ ಮನೆಗೆ ಬಂದಾನ, ಅವ ಎಷ್ಟೇ ನಾವು ಹೇಳಿದರೂ ಮುಂದೆ ಹೋಗ್ತಾ ಇಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾರೆ, ತಮ್ಮ ತಂದೆಯವರ ಹತ್ರ ಹೋಗಿ ಚಾಡಿ ಹೇಳ್ತಾರೆ. ಅಣ್ಣ ಹೊರ ಬಂದು ನೋಡಿದವರೇ ಅವರ ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಯಾಕಂದರೆ ಕುವೆಂಪು ಅವರಿಗೆ ಗುರುತಿತ್ತು ಆ ವ್ಯಕ್ತಿ ಯಾರು ಅನ್ನೋದು. ಅದಕ್ಕೆ ಅವ್ರೇನು ಮಾಡಿದ್ರು, ಅವರ ಗುರುತನ್ನು ಹಿಡಿದು ಓಹೋ ಬನ್ನಿ ಬನ್ನಿ, ನೋಡ್ರಿ ಇಲ್ಲಿ ಬನ್ನಿ ಬನ್ನಿ ಅನ್ನೋಂಥ ಶಬ್ದ 2 ಬಾರಿ ಬಳಕೆ ಆಗ್ಯದ. ಇದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಎಂದೆನ್ನುತ್ತಾ ಅವರೇ ಸರಸರ, ಇಲ್ಲಿ ಸರಸರ ಅನ್ನೋದು ಸರಸರ ಅನ್ನೋ ಶಬ್ದ 2 ಸಾರಿ ಬಳಕೆ ಆಗ್ಯದ. ಆದ್ರೆ ಇದು ದ್ವಿರುಕ್ತಿ ಅಲ್ಲ, ಇದು ಅನುಕರಣ ಅವ್ಯಯ. ಹೌದಾ? ದ್ವಿರುಕ್ತಿ ಮತ್ತು ಅನುಕರಣ ಅವ್ಯಯಕ್ಕೂ ವ್ಯತ್ಯಾಸ ಅದ. ಅದು ಗ್ರಾಮರ್ ಒಳಗೆ ಬರ್ತದೆ. ಒಂದು ಟಾಪಿಕ್ ನಿಮಗೆ ಸ್ಪೆಷಲ್ ಆಗಿ ಹೇಳ್ತೀನಿ. ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಅವರು ಗುರ್ತು ಹಿಡಿದು ಏನು ಮಾಡಿದರು, ಆ ವ್ಯಕ್ತಿಯನ್ನು ಒಳಗೆ ಕರ್ಕೊಂಡು ಬಂದರು. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಯಾಕಂದರೆ ಇವರಿಗೆಲ್ಲರಿಗೂ ಆ ವ್ಯಕ್ತಿ ಯಾರು ಅನ್ನೋದು ಗುರ್ತಿರಲಿಲ್ಲ. ಅದಕ್ಕೆ ಇವರು ಭಿಕ್ಷುಕ ಅಂತ ಹೇಳಿ ಭಾವಿಸಿ ಅವನನ್ನು ಮುಂದೆ ಹೋಗು ಅಂತ ಹೇಳಿದರು. ಆದರೆ ಅವ್ರ ತಂದೆಯವರು ಏನು ಮಾಡಿದರು, ಆ ವ್ಯಕ್ತಿಯನ್ನು ಗುರ್ತು ಹಿಡಿದು ಅವರನ್ನು ಒಳಗೆ ಕರೆದ್ರಲ್ಲ, ನಾವು ಮುಂದೆ ಹೋಗು ಅನ್ನುವಂಥ ವ್ಯಕ್ತಿಗೆ ಇಷ್ಟೊಂದು ಮರ್ಯಾದೆ ಸಿಕ್ತಲ್ಲ ಅಂಥೇಳಿ ಅವರು ಅಪ್ರತಿಭರಾಗಿ ಅಂದರೆ ಆಶ್ಚರ್ಯಕರರಾಗಿ ಅವರು ನಿಂತರು. ಬಂದಾತ ಏನು ಪುಟ್ಟಪ್ಪ, ಬಂದಾತ ಅಂದ್ರೆ ಯಾರು ಆ ವ್ಯಕ್ತಿ ಇದ್ನಲ್ಲ ಆ ವ್ಯಕ್ತಿ ಹೇಳ್ತಾನೆ, ಬಂದಾತ ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಏನಪ್ಪ ನಿನ್ನ ಮಕ್ಕಳಿಗೆಲ್ಲ ಏನು ಕಲಿಸಿ ನೀನು, ಯಾರೇ ಮನೆಗೆ ಬಂದ್ರೂ ಅವ್ರಿಗೆ ಮುಂದೆ ಕಳಿಸಿಬಿಡು ಅಂತ ಹೇಳಿಯಲ್ಲ ಅಂತೇಳಿ ತಮಾಷೆಯಾಗಿ ಅವರು ಕೇಳ್ತಾರ. ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು. ಹೌದಾ? ಅದಕ್ಕೆ ಅವ್ರ ತಂದೆಯವ್ರು ಏನು ಮಾಡ್ತಾರ, ಮಕ್ಕಳ ಕಡೆ ನೋಡಿ ಇವ್ರು ಯಾರು ಅಂತ ನಿಮಗೆ ಗೊತ್ತೇನು ಅಂತ ಕೇಳ್ತಾರ. ನಮಗೇನು ಗೊತ್ತು, ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು. ಮಕ್ಕಳಿಗೆ ಅವ್ರು ಯಾರಂತಾನೆ ಗುರ್ತಿರಂಗಿಲ್ಲ. ಗುರ್ತಿತ್ತು ಅಂದ್ರೆ ಅವ್ರು ಯಾಕೆ ಆ ವ್ಯಕ್ತಿಯನ್ನು ಮುಂದೆ ಹೋಗಂತ ಹೇಳ್ತಿದ್ರು, ಅವರು ಹೇಳ್ತಾ ಇರಲಿಲ್ಲ. ನಮ್ಮ ಪಿಳಿ ಪಿಳಿ ಕಣ್ಣುಗಳನ್ನು ನೋಡಿ, ನೋಡ್ರಿ ಪಿಳಿ ಪಿಳಿ ಅನ್ನೋದು ಸಹ ಏನಿದು ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಎಂದ್ರೆ ನಾವು ಏನು ಹೇಳ್ತೀವಿ, ಯಾವುದಾದ್ರೂ ಒಂದು ಧ್ವನಿ ವಿಶೇಷತೆಯನ್ನು ನಾವು ಹೇಳ್ತಿರ್ತೀವಿ. ಹೌದಾ? ಈಗ ಸರ ಅದಕ್ಕೂ ಅರ್ಥ ಇರಂಗಿಲ್ಲ. ಯಾವುದೋ ಒಂದು ವ್ಯಕ್ತಿ ಭಾಳ ಫಾಸ್ಟ್ ಬಂದಂದ್ರೆ ಸರ ಬಂದ, ಹಾವು ಭಾಳ ಜೋರು ಬಂತು ಸರ ಬಂತು ಹಾವ. ಆ ಮಗು ಕಣ್ಣು ಹೆಂಗೆ ಬೆಳಕಿಸ್ತದ, ಹೆಂಗೆ ಕಣ್ಣು ಮುಚ್ಚುದು ತೆರೆಯುದು ಮಾಡ್ತದ, ಪಿಳಿ ಪಿಳಿ ಮಾಡ್ತದ ಅಂದ್ರೆ ನಾವು ಅದಕ್ಕೆ ಆದ ಒಂದೊಂದು ಶಬ್ದವನ್ನು ಕೊಟ್ಟಿರ್ತೀವಿ. ಒಂದು ನಾವೇ ಸ್ವತಃ ಕೇಳಿದಂಗೆ ನಾವೇನು ಮಾಡ್ತೀವಿ, ಅದನ್ನು ಉಚ್ಚಾರ ಮಾಡಿ ಹೇಳ್ತೀವಿ. ಈಗ ನದಿ ಹರಿತಿರ್ತದೆ, ಜುಳು ಜುಳು ನದಿ ಹರಿತದೆ ಅಂತ ಹೇಳ್ತೀವಿ. ಜುಳು ಜುಳುನೆ ಅಂತೇಳಿ ನದಿ ಸೌಂಡ್ ಮಾಡಂಗಿಲ್ಲ. ಬಟ್ ನಾವು ಅದಕ್ಕೆ ಏನು ಮಾಡೀವಿ, ಒಂದು ಹೆಸರನ್ನು ಕೊಟ್ಟಿವಿ. ಇಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ, ಅನುಕರಣ ಅವ್ಯಯ. ಆ ಅನುಕರಣೆ ಮಾಡಿ ನಾವು ಒಂದು ಅದಕ್ಕೆ ಏನು ಮಾಡ್ತೀವಿ, ಶಬ್ದವನ್ನು ಕೊಟ್ಟು ಹೇಳ್ತೀವಲ್ಲ, ಅಲ್ಲಿಯೂ ಸಹ ಆ ಶಬ್ದವನ್ನು 2 ಬಾರಿ ಬಳಕೆ ಮಾಡಿರ್ತೀವಿ. ಬಟ್ ದ್ವಿರುಕ್ತಿ ಒಳಗೆ ಏನಿರ್ತದಂದ್ರೆ ಆ ಶಬ್ದಕ್ಕೆ ಅರ್ಥ ಇರ್ತದೆ. ಈಗ ಬನ್ನಿ ಬನ್ನಿ, ಹೋಗು ಹೋಗು, ಬಾ ಬಾ, ನಿಲ್ಲು ನಿಲ್ಲು, ಸುಮ್ಮನೆ ಸುಮ್ಮನೆ, ಇಂಥ ಶಬ್ದಗಳಿಗೆ ಅರ್ಥ ಇರ್ತದೆ ದ್ವಿರುಕ್ತಿ ಒಳಗೆ. ಆದರೆ ಇಲ್ಲಿ ಅನುಕರಣ ಅವ್ಯಯದೊಳಗೆ ಅರ್ಥ ಇರಂಗಿಲ್ಲ. ಒಂದೇ ನೋಡ್ರಿ ವ್ಯತ್ಯಾಸ ಇಷ್ಟೇ. ಅಲ್ಲೂ ಸಹ ಶಬ್ದಗಳ ಬಳಕೆ 2 ಬಾರಿ ಆಗಿರ್ತದ ದ್ವಿರುಕ್ತಿಯೊಳಗೆ. ಅನುಕರಣ ಅವ್ಯಯದೊಳಗೂ ಶಬ್ದಗಳ ಬಳಕೆ 2 ಸಾರಿ ಆಗಿರ್ತದ. ವ್ಯತ್ಯಾಸ ಏನಂದ್ರೆ ದ್ವಿರುಕ್ತಿಗೆ ಅರ್ಥ ಇರ್ತದ, ಅನುಕರಣ ಅವ್ಯಯಕ್ಕೆ ಅರ್ಥ ಇರಂಗಿಲ್ಲ. ಇಲ್ಲಿ ಪಿಳಿ ಪಿಳಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಕಣ್ಣು ಮಿಟುಕ್ಸೋದಕ್ಕೆ ನಾವೇನು ಮಾಡೀವಿ, ಒಂದು ಹೆಸರು ಕೊಟ್ಟಿವಿ. ಹೌದಾ? ಅದಕ್ಕೆ ಅನುಕರಣ ಅವ್ಯಯ. ಹಾಗೆ ನೋಡ್ರಿ ಪಾಠದೊಳಗೆ ಗ್ರಾಮರ್ ಬರ್ತಾ ಇರ್ತದ, ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಪಿಳಿ ಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಎಂದರು. ಯಾಕಂದರೆ ಆ ಮಕ್ಕಳಿಗೆ ಪರಿಚಯವನ್ನು ಮಾಡಿಕೊಟ್ರು, ಆ ವ್ಯಕ್ತಿ ಯಾರು ಅನ್ನೋದು.
ಮಕ್ಕಳಿಗೆ ಸಾಮಾನ್ಯವಾಗಿ ಇಂಥ ವ್ಯಕ್ತಿ ಇಂಥ ಊರಿನವರು ಅಂದ್ರೆ ಅವ್ರಿಗೆ ಅರ್ಥ ಆಗಂಗಿಲ್ಲ. ಅದಕ್ಕೆ ಅವರು ಬರೆದಂತಹ ಪದ್ಯವನ್ನು ಆ ಪದ್ಯದ ಮುಖಾಂತರ ಆ ವ್ಯಕ್ತಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾರೆ ಕುವೆಂಪು. ಯಾಕಂದ್ರೆ ನೀವು ಈಗಾಗಲೇ ಪುಸ್ತಕದೊಳಗೆ ಓದಿರಲ್ಲ, ಯಾವುದದು ಪದ್ಯ? ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ನಿಮ್ಮ ಪಾಠದೊಳಗೆ ಅದಲ್ಲ ಆ ಪದ್ಯ. ಆ ಪದ್ಯವನ್ನು ಬರೆದವ್ರು ಯಾರು? ಇವರೇ ಅದನ್ನು ಬರೆದವರು ಅಂತೇಳಿ ಆ ಪದ್ಯದ ಮುಖಾಂತರ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾರ. ಅವರೇ ರಾಜರತ್ನಂ. ಹಂಗಂದ್ರೆ ಆ ವ್ಯಕ್ತಿಗೆ ಒಂದು ಹೆಸರು ಬೇಕಲ್ಲ, ಆ ವ್ಯಕ್ತಿ ಯಾರೋ? ಅವರು ರಾಜರತ್ನಂ. ನಾವು ಆವರೆಗೂ ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಅಲ್ಲಿವರೆಗೂ ಕುವೆಂಪು ಅವರ ಮಕ್ಕಳಿಗೆ ಪದ್ಯಗಳನ್ನು ಕವಿಗಳು ಬರೀತಾರಂತ ಅನ್ನೋದೇ ಅವರಿಗೆ ಗುರ್ತಿರಂಗಿಲ್ಲ. ಅವ್ರೇನು ತಿಳಿದಿದ್ರು ಅಲ್ಲಿವರೆಗೂ? ಹೆಂಗೆ ಪ್ರಪಂಚದೊಳಗೆ ಮಕ್ಕಳಿರ್ತಾರೆ, ಗಿಡ ಇರ್ತದೆ, ಮರ ಇರ್ತದೆ, ಪ್ರಾಣಿ ಪಕ್ಷಿಗಳಿರ್ತಾವ. ಇರುವಂಗೆ ಪ್ರಪಂಚದೊಳಗೆ ಕೆಲವೊಂದು ವಸ್ತುಗಳು ಇರ್ತಾವಲ್ಲ, ಅದೇ ರೀತಿ ಪದ್ಯಗಳು ತನ್ನಿಂದ ತಾನೇ ಹುಟ್ಕೊಂಡಿರ್ಬೇಕು ಅಂಥೇಳಿ ಈ ಒಂದು ತಲೆಯೊಳಗೆ ಅವರಿಗೆ ಭಾವನೆ ಇರ್ತದೆ. ಅಲ್ಲಿವರೆಗೂ ಕವಿತೆಗಳನ್ನು ಕವಿಗಳು ಬರೀತಾರಂಥೇಳಿ ಅವರಿಗೆ ಗುರ್ತಿರಂಗಿಲ್ಲ. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಆವತ್ತು. ಯಾವಾಗ ಅವರ ಪರಿಚಯವನ್ನು ಮಾಡಿ ಕೊಡ್ತಾರಲ್ಲ ಕುವೆಂಪು, ಪದ್ಯವನ್ನು ಇವರು ಬರ್ದಾರಂತೇಳಿ, ಅವತ್ತು ಅವರಿಗೆ ಆ ಮಕ್ಕಳಿಗೆ ಗುರ್ತಾಯಿತು. ಏನು ಗುರ್ತಾಯಿತು? ಕವಿಗಳು ಏನು ಮಾಡ್ತಾರ? ಕವಿತೆಗಳನ್ನು ಬರೀತಾರಂತೇಳಿ ಅವತ್ತು ಅವರಿಗೆ ಗುರ್ತಾಯಿತು. ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು. ಅಲ್ಲಿಂದ ಏನು ಮಾಡಿದ್ರು ಆ ಮಕ್ಕಳು? ಯಾಕಂದ್ರೆ ಪದ್ಯವನ್ನು ನೀವು ಯಾವಾಗಲಾದರೂ ನಿಮ್ಮ ಒಂದು ಪರೀಕ್ಷೆಯೊಳಗೆ ಒಂದು ಪೋಯಮ್ ಬರೀಬೇಕು, ಪದ್ಯ ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿರ್ತಾರೆ. ಆದರೆ ನೀವು ಪದ್ಯವನ್ನು ಕೇವಲ ಪದ್ಯವನ್ನು ಅಷ್ಟೇ ಬರೀಬಾರ್ದು. ಅದರೊಳಗೆ ನೀವೇನು ಬರೀಬೇಕಂದ್ರೆ ಆ ಪದ್ಯದ ಹೆಸರನ್ನು ಬರೀಬೇಕು. ಪದ್ಯವನ್ನು ಯಾರು ಬರ್ದಾರಂತೇಳಿ ನೀವು ಬರೆದ್ರೆ ಅದಕ್ಕೆ ಇನ್ನಷ್ಟು ಏನಾಗ್ತದೆ ಅಂದ್ರೆ ನಿಮಗೆ ಚಲೋ ಅಂಕಗಳು ನಿಮಗೆ ಸಿಗ್ತಾವ. ಮೇಲ್ಗಡೆ ಏನು ಮಾಡಬೇಕು? ಪದ್ಯದ ಹೆಸರು ಬರೀಬೇಕು. ಆ ಪದ್ಯವನ್ನು ಪೂರ್ಣ ಮಾಡಿದ ನಂತರ ಪದ್ಯವನ್ನು ಬರೆದಂತಹ ಕವಿಯ ಹೆಸರನ್ನು ಸಹ ನೀವು ಬರೀಬೇಕು. ನೋಡ್ರಿ, ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು. ಅಲ್ಲಿಂದ ಏನು ಮಾಡ್ಲಿಕ್ಕತ್ರ ಆ ಮಕ್ಕಳೆಲ್ಲ ಪ್ರತಿ ಸಲ ಯಾವುದೇ ಒಂದು ಪದ್ಯವನ್ನು ಓದಿದ ತಕ್ಷಣ ಆ ಕವಿತೆಯನ್ನು ಯಾರು ಬರ್ದಾರಂತೇಳಿ ಅವತ್ತಿನಿಂದ ಅವರು ಬಾಯಾಟ ಮಾಡ್ಲಿಕ್ಕತ್ತರು. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡರೆ ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಯಾಕಂದ್ರೆ ಆ ವ್ಯಕ್ತಿಗೆ ಏನು ಮಾಡಿದ್ರು ಇವರು? ಮೊದಲನೇ ಸಲ ಬಂದಾಗನೇ ಅವರು ಮುಂದೆ ಹೋಗು ಅಂತ ಹೇಳಿಬಿಟ್ಟಿದ್ರು ಮಕ್ಕಳೆಲ್ಲ. ಅವಾಗ ಯಾವಾಗೇ ರಾಜರತ್ನಂ ಕುವೆಂಪು ಅವರು ಮನೆಗೆ ಬಂದ್ರು ಅವತ್ತಿನಿಂದ ಏನು ಮಾಡ್ಲಿಕ್ಕತ್ತಾರ ಅವರು? ರಾಜರತ್ನಮ್ಮ ಏನ್ರಪ್ಪ ಒಳಗೆ ಬರಬೇಕು ಅಥವಾ ಮುಂದೆ ಹೋಗಬೇಕು ಅಂಥೇಳಿ ಯಾವಾಗೂ ಅವರು ತಮಾಷೆ ಮಾಡ್ತಾ ಇದ್ರು. ಇದಿಷ್ಟು ಅವರೇ ರಾಜರತ್ನಂ ಪಾಠದ ವಿಷಯ ವಿವರಣೆ. ಧನ್ಯವಾದ.